ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ಡೈಲಿ ಸ್ನಾನದ ಮನೆಯಲ್ಲಿ ಬಕೆಟ್ನ ಬಳಸ್ತಾ ಇರ್ತೀವಿ. ಆ ಬಕೆಟ್ಗಳು ಉಪ್ಪು ನೀರಿಂದ ತುಂಬ ಕರೆ ಕಟ್ಕೊಂಡ್ಬಿಟ್ಟಿರ್ತೈತೆ. ನೋಡಿ ಯಾವ ಥರ ಆಗಿದೆ ಬಕೆಟ್ಗಳೆಲ್ಲ. ಇದನ್ನು ನಾವು ಈ ಕರೆಲೆ ಎಲ್ಲನೂ ಯಾವ ರೀತಿ ತೊಲಗಿಸೋದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸಿಂಪಲ್ಲು, ಇದನ್ನು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ವಸ್ತುನ ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಈ ಕೊಳೆ ಎಲ್ಲನೂ ನಾವು ಕ್ಲೀನ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ನೋಡೋಣ ಬನ್ನಿ. ನಾನು ಇವಾಗ ನೋಡಿ ಈ ಬಕೆಟಿಗೆ ಸ್ವಲ್ಪ ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಅಲ್ಲಿ ಮೇಲ್ಗಡೆ ಮತ್ತು ಒಳಗಡೆ ಎಲ್ಲನೂ ಬಿಸಿನೀರು ಹಾಕ್ಕೊಳ್ಳೋಣ. ಬಿಸಿನೀರು ಹಾಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಅಂತೂ ತುಂಬಾ ಮ್ಯಾಜಿಕ್ ಮಾಡುತ್ತೆ ಇದು. ನೋಡಿ ನಾನು ಒಂದು ಸ್ವಲ್ಪ ಅಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಅಡುಗೆ ಸೋಡಾ ತಗೊಂಡು ನೋಡಿ ಈ ಥರ ಬಕೆಟ್ ಮೇಲೆ ಈ ಥರ ಎಲ್ಲ ಉದುರಿಸ್ಕೋಬೇಕು. ನಾವು ಫುಲ್ಲು ಎಲ್ಲ ಕಡೆನೂ ಉದುರಿಸ್ಕೊಂಡು ಒಳಗಡೆನೂ ಸ್ವಲ್ಪ ಉದುರಿಸ್ಕೋಬೇಕು. ನೋಡಿ ಒಳಗಡೆನೂ ನಾನು ಉದುರಿಸ್ತಾ ಇದ್ದೀನಿ. ನೋಡಿ ಈ ಥರ ಒಳಗಡೆ ಮತ್ತು ಹೊರಗಡೆಗೆಲ್ಲ ನಾವು ಅಡುಗೆ ಸೋಡಾನ ಹಾಕ್ಕೋಬೇಕು. ಅಡುಗೆ ಸೋಡಾ ಬರೀ ಅಡುಗೆ ಮಾಡೋದಕ್ಕೆ ಅಂತ ಮಾತ್ರ ಅಲ್ಲ, ಈ ಥರ ಕರೆ ಕಟ್ಟಿರೋ ಅಂತಹ ಬಕೆಟ್ಗಳು ಕ್ಲೀನ್ ಮಾಡೋದಕ್ಕೂ ಸಹ ಉಪಯೋಗ ಆಗುತ್ತೆ. ನೋಡಿ ಇವಾಗ ನಾನು ಅಡುಗೆ ಸೋಡಾ ಎಲ್ಲ ಹಾಕಾದ್ಮೇಲೆ ಇನ್ನು ನಾವು ಹಾರ್ಪಿಕ್ಕು ಬರೀ ಬಾತ್ರೂಮ್ ತೊಳೆಯೋದಕ್ಕೆ ಮಾತ್ರ ಅಂತ ಅಲ್ಲ, ನಾವು ಈ ಥರ ಕಲೆ ಕಟ್ಟಿರೋ ಅಂತಹ ಬಕೆಟ್ಗಳು ಮತ್ತು ಏನೇ ಆದ್ರೂ ಅಷ್ಟೇ ಕ್ಲೀನ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಇದು ಹಾರ್ಪಿಕ್ಕು. ನೋಡಿ ಇವಾಗ ನಾನು ಸ್ವಲ್ಪ ಹಾರ್ಪಿಕ್ ಹಾಕ್ತಾಯಿದ್ದೀನಿ. ಬಕೆಟು ಮೇಲ್ಭಾಗದಲ್ಲಿ ಮತ್ತು ಒಳಗಡೆ ಭಾಗದಲ್ಲಿ, ಅದ್ರ ತಳದ ಭಾಗದಲ್ಲಿ ಎಲ್ಲ ಕಡೆನೂ ಸ್ವಲ್ಪ ಹಾರ್ಪಿಕ್ ಹಾಕ್ಕೊಳ್ಳೋಣ. ಹಾರ್ಪಿಕ್ ಹಾಕ್ಕೊಂಡು ಇದು ಒಂದು ಸ್ಟೀಲ್ ನಾರಿರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಉಜ್ಜಿದ್ರೆ ಸಾಕು. ನೋಡಿ ಅಲ್ಲಿ ನಾವು ಈ ಥರ ಉಜ್ಜುತ್ತಿದ್ರೇ ಎಷ್ಟು ಚೆನ್ನಾಗಿ ಕೊಳೆ ಬಿಡುತ್ತೆ ಅಂತ. ನೋಡಿ ಅಲ್ಲಿ ಈ ಅಡುಗೆ ಸೋಡಾ ಇರುತ್ತೆ ನೋಡಿ, ಆ ಅಡುಗೆ ಸೋಡಾ ಎಷ್ಟು ನೊರೆ ಬರುತ್ತೆ ನೋಡಿ. ಮತ್ತು ಹಾರ್ಪಿಕ್ಕು ಅಡುಗೆ ಸೋಡಾ ಹಾಕಿರ್ತೀವಲ್ಲ, ಇದು ಒಳ್ಳೆ ಮ್ಯಾಜಿಕ್ ಮಾಡುತ್ತೆ. ಹಂಗಾಗಿ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗೆ ರಿಸಲ್ಟ್ ಸಿಗುತ್ತೆ. ಹಂಗಾಗಿ ನೋಡಿ ನಾನು ಇವಾಗ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೊಳೆ ಹೋಗಿ ಫಳ ಅಂತ ಅನ್ನುತ್ತೆ ಅಂದರೆ ತುಂಬ ಚೆನ್ನಾಗಿದು ರಿಸಲ್ಟ್ ಕೊಡುತ್ತೆ. ಈಗ ನಾವು ಬಚ್ಚಲ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸ್ತಾನೆ ಇರ್ತೀವಿ ಬಕೆಟ್ಗಳೆಲ್ಲ. ಇದು ಒಂದೇ ಬಕೆಟು ಅಂತ ಅಲ್ಲ, ಇನ್ನು ಇದು ಪೇಂಟ್ ಬಕೆಟೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ ಬಚ್ಚಲ ಮನೆಗಳಲ್ಲಿ. ಅದೂ ಅಷ್ಟೇ, ಈಗ ಉಪ್ಪು ನೀರು ಇರುತ್ತೆ ಮತ್ತು ಬೋರ್ ನೀರೆಲ್ಲ ಇರುತ್ತಲ್ಲ, ಹಂಗಾಗಿ ಇವು ಬಕೆಟ್ಗಳೆಲ್ಲ ಈ ಥರ ಆಗುತ್ತೆ. ಆವಾಗ ನಾವು ಈ ಥರ ಮನೆಯಲ್ಲೇ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ಇದನ್ನು ಈ ಥರ ಕ್ಲೀನ್ ಮಾಡ್ಕೋಬೇಕು. ಇದಕ್ಕೆ ಅಂತಲೇ ನಾವು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿ ಕ್ಲೀನ್ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಅಲ್ವಾ. ಸಿಂಪಲ್ಲಾಗಿ ಈಗ ನಾವು ಹೆಚ್ಚಿಗೆ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಇರೋ ಅಂಥದ್ದನ್ನೇ ನಾವು ಉಪಯೋಗಿಸ್ಕೊಂಡು ನಾವು ಈ ಥರ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೇಲಿ ಬೋರ್ ನೀರೇ ಹೆಚ್ಚಾಗಿ ಬರೀ ಬೋರ್ ನೀರೇ ಇರೋದು. ಇನ್ನು ಬೇರೆ ಕಡೆ ಆತಂದರೆ ಇನ್ನು ಹೊಳೆ ನೀರು ಎಲ್ಲ ಇರುತ್ತೆ, ಇಷ್ಟೊಂದು ಕರೆ ಕಟ್ಟಿರೋದಿಲ್ಲ. ಈ ಬೋರ್ ನೀರಿಗೇ ಹೆಚ್ಚಾಗಿ ಈ ಥರ ಆಗುತ್ತೆ. ನೋಡಿ ಎಲ್ಲ ಎಷ್ಟು ನೀಟಾಗಿ ವಾಶ್ ಆಗಿದೆ, ನಿಮ್ಮ ಕಣ್ಣೆದ್ರಿಗೇ ಕಾಣಿಸ್ತಾ ಇರ್ಬೋದು, ಅಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅದು. ಇನ್ನು ನಾನು ನೋಡಿ ಇದು ಪೇಂಟ್ ಬಕೆಟು ನೋಡಿ ಯಾವ ಥರ ಆಗಿದೆ. ಇವಾಗ ನಾನು ಅದನ್ನು ವಾಶ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ಕ್ಲಿಯರ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಇದು ರಿಸಲ್ಟ್ ಸಿಗುತ್ತೆ. ಈ ಥರ ಟ್ರೈ ಮಾಡಿ ನೀವು. ಕೆಲವೊಂದು ಸತಿ ನಮಗೆ ಈ ಮ್ಯಾಜಿಕ್ಗಳೆಲ್ಲ ಗೊತ್ತೇ ಇರೋದಿಲ್ಲ. ನಾವೇನು ಮಾಡ್ತೀವಿ, ಬರೀ ಸೋಪ್ ಹಾಕೊಂಡು ತಿಕ್ಕಿದ ಮಕ್ಕೆ ತಿಕ್ತಾನೇ ಇರ್ತೀವಿ, ಆದ್ರೂ ಅದು ಕೊಳೆ ಹೋಗೋದೇ ಇಲ್ಲ. ಅದು ಉಜ್ಜಿ ನಮ್ಮ ಕೈ ನೋವು ಬರುತ್ತೆ ಹೊರತು ಇದು ಬಕೆಟ್ಗಳಂತೂ ಬೆಳ್ಳಗಾಗೋದೇ ಇಲ್ಲ. ಅದಕ್ಕೆ ಅಂತಲೇ ನಾವು ಈ ಥರ ಟಿಪ್ಸ್ನ ಫಾಲೋ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೊಳೆಗಳೆಲ್ಲ ಹೋಗುತ್ತೆ. ಸೇಮ್ ಇದು ಬಕೆಟ್ಗೂ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ. ಅಡುಗೆ ಸೋಡಾನ ಸ್ವಲ್ಪ ಉದುರಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಇದು ಹಾರ್ಪಿಕ್ ಹಾಕ್ತಾಯಿದ್ದೀನಿ. ಹಾರ್ಪಿಕ್ ಹಾಕಿ ಆ ಬ್ರಷಲ್ಲಿ ಉಜ್ಜುತ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂದರೆ ಫುಲ್ಲು ಈ ಬಕೆಟಲ್ಲಿ ಇರೋ ಕರೆ ಎಲ್ಲನೂ ಫುಲ್ಲು ಕ್ಲಿಯರ್ ಆಗುತ್ತೆ. ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಕಣ್ಣೆದ್ರಿಗೇ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ನಿಮಗೇ. ಅಡುಗೆ ಸೋಡಾನು ಅಷ್ಟೇ. ಅಡುಗೆ ಸೋಡಾ ಬರೀ ಅಡುಗೆ ಮಾಡೋಕ್ಕೆ ಅಂತಲೇ ಮೀಸಲೇನಂತ ಅಲ್ಲ, ಈ ಥರದಕ್ಕೂ ಸಹ ಯೂಸ್ ಆಗುತ್ತೆ. ಇನ್ನು ಹಾರ್ಪಿಕ್ಕು ಬರೀ ಬಾತ್ರೂಮ್ ತೊಳೆಯೋದಕ್ಕೆ ಅಂತಲೇ ಅಲ್ಲ, ಈ ಥರ ಬಕೆಟ್ಗಳು ಮತ್ತು ಬೇರೆ ಈಗ ಬಾತ್ರೂಮ್ ವಾಶ್ ಮಾಡೋ ಅಂಥದ್ದು ಮತ್ತು ಬೇರೆ ಏನಾದರೂ ಬಕೆಟ್ಗಳು ಅಥವಾ ಟಬ್ಗಳು ಈ ಥರ ಎಲ್ಲ ಕೊಳೆ ಆಗಿರುತ್ತೆ ನೋಡಿ, ತುಂಬ ಕಲೆ ಕಟ್ಟಿರುತ್ತೆ, ಅಂಥದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಇದು. ನೋಡಿ ಅಲ್ಲಿ ನಿಮಗೆ
ಕಾಣಿಸ್ತಾ ಇರ್ಬೋದು ನೋಡಿ. ಅಲ್ಲಿ ಈ ಥರ ಒಂದು ಸ್ಟೀಲ್ ನಾರು ತಗೊಂಡು ಅದನ್ನು ಈ ಥರ ಉಜ್ಜಿದ್ರೆ ನೀಟಾಗಿ ಕೊಳೆ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಇದನ್ನು ತೊಳೆದಿದ್ದು ವಾಶ್ ಮಾಡಿದ್ದೆಲ್ಲ ಆಯಿತು ನೋಡಿ. ಇವಾಗ ತೊಳಿತಾ ಇದ್ದೀನಿ. ಅಲ್ಲಿ ತೊಳಿತಾ ಇದ್ರೇ ನೋಡಿ ಎಷ್ಟು ಕೊಳೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಅಲ್ಲಿ ಬಕೆಟ್ ಒಳಗೆ ನೀವೇ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡು ಎಷ್ಟು ನೋಡಿ ಎಷ್ಟು ಕ್ಲೀನಾಗಿ ವೈಟ್ ಆಗಿದೆ ನೋಡಿ, ನೋಡ್ತಾ ಇರ್ಬೋದು. ಈ ಥರ ಮಾಡ್ಕೋಬೇಕು ನಾವು. ಈ ಥರ ಮಾಡ್ಕೊಳೋದ್ರಿಂದ ಕ್ಲೀನಾಗೂ ಇರುತ್ತೆ ಬಕೆಟ್ಗಳು. ಯಾರಾದರೂ ಬಂದು ನೋಡಿದಾಗ ಓ ಏನಪ್ಪ ಈ ಥರ ಬಕೆಟ್ಗಳು ಇಟ್ಕೊಂಡಿದ್ದಾರೆ ಅಂತ ಅಂತಾರೆ. ಅದಕ್ಕೋಸ್ಕರ ನಾವು ಈ ಥರ ನೀಟಾಗಿ ಇಟ್ಕೊಂಡ್ರೆ ಓ ಏನು ಹೊಸ ಬಕೆಟ್ ತಂದಿಟ್ಟಿದ್ದಾರೆ ಅಂತಾರೆ. ಯಾರಾದರೂ ಮನೆಗೆ ಬಂದಾಗ, ಗೆಸ್ಟ್ಗಳು ಬಂದಾಗ ಓ ಎಷ್ಟು ಹೊಸ ಬಕೆಟೆಲ್ಲ ತಂದಿಟ್ಟಿದ್ದಾರೆ ಅಂತ ಅಂತಾರೆ. ಅದಕ್ಕೋಸ್ಕರನೇ ನಾವು ಈ ಥರ ಎಲ್ಲ ಮಾಡ್ಕೋಬೇಕು. ಈ ಟಿಪ್ಸ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.